ಹಿತ್ತಿಲಿನಲ್ಲಿ ಸೌದೆ ಒಡೆಯುತ್ತಿರುವ ಮಾವಯ್ಯ ಮೋಹನ್ ಹತ್ರ ಬರುತ್ತಾಳೆ ಸೊಸೆ ರವಳಿ. ಮಾವಯ್ಯ, ಏನಾದ್ರೂ ತಗೋತೀರಾ? ನನಗ್ ಬೇಡ ತಾಯಿ, ಇಷ್ಟಕ್ಕೂ ನಿನ್ಗೇನ್ ಬೇಕು? ನಾನು ಒಂದು ಮುಂದಾಲೋಚನೆ ಮಾಡಿದ್ದೀನಿ, ಅದು ನಿಮ್ಗೆ ಹೇಳ್ಬೇಕು ಅಂತ. ಅದು ನಿಮ್ಗೆ ಹೇಳ್ತೀನಿ, ಕೇಳಿ ಹೇಗಿದೆಯೋ ಹೇಳಿ. ತಪ್ಪದೇ ಸೊಸೆ, ಹೇಳಮ್ಮ, ಏನು ನಿನ್ನ ಮುಂದಾಲೋಚನೆ ಎಂದು ಸೌದೆ ಹೊಡೆಯುವುದನ್ನ ನಿಲ್ಲಿಸಿ ಕೇಳುತ್ತಾನೆ ಮೋಹನ್. ಸೊಸೆ ರವಳಿ ಹೇಳೋದಕ್ಕೆ ಶುರು ಮಾಡುತ್ತಾಳೆ. ಮೋಹನ್ ಮುಖ ಸಂತೋಷದಿಂದ ಬೆಳಗುತ್ತದೆ. ಮೆಚ್ಚುಗೆಯಿಂದ, ವಾರೆ ವಾ ಸೊಸೆ, ನಿನ್ನ ಮುಂದಾಲೋಚನೆ ತುಂಬಾ ಚೆನ್ನಾಗಿದೆ. ನೀನು ಹೇಳಿದ ಹಾಗೆ ಮಾಡಿದ್ರೆ ನಮಗೆ ಎಂತಹ ನೀರಿನ ಕಷ್ಟನೂ ಇರಲ್ಲ ಸೊಸೆ. ಸೂಪರ್ ಐಡಿಯಾ. ನಮ್ಮಂತವರಿಗೆ ಈ ಬಿಸಿಲು ಕಾಲ ಬಹಳ ಕೆಲಸಕ್ಕೆ ಬರುವ ಐಡಿಯಾ. ತುಂಬಾ ಸಂತೋಷ ಮಾವಯ್ಯ. ಇದೇ ವಿಷಯನ ಅತ್ತೆಗೆ ಹೇಳಿ ನೀವು ಒಪ್ಪಿಸಬೇಕು. ಅದೊಂದು ಕೇಳ್ಬೇಡ ಸೊಸೆ. ಎಷ್ಟು ಇಟ್ಟಿಗೆ ಎಲ್ಲಿಂದ ತಗೊಂಡ್ಬರ್ಬೇಕು ಹೇಳು. ರಾತ್ರಿ ಹಗಲು ಕಷ್ಟಪಟ್ಟು ಹೊತ್ಕೊಂಡ್ಬರ್ತೀನಿ. ಯಾವ ಶಾಪಿಂದ ಸಿಮೆಂಟ್ ತಗೊಂಡ್ಬರ್ಬೇಕು ಹೇಳು ಸೊಸೆ. ಆ ಶಾಪಿನ ಯಜಮಾನಿ ಹತ್ರ ಮಾತಾಡಿ ಕಡಿಮೆ ರೇಟಿಗೆ ಸಿಮೆಂಟ್ ತಗೊಂಡ್ಬರ್ತೀನಿ. ಯಾವ ನದಿ ದಂಡೆಯಿಂದ ಮರಳು ತಗೊಂಬ ಅಂತೀಯೋ ಹೇಳು. ಆ ದಂಡೆಯಿಂದನೇ ನೀರ್ ತಗೊಂಡ್ಬಂದು ಮನೆ ಮುಂದೆ ಸುರಿತೀನಿ. ಅಷ್ಟೇ ಹೊರತು ನಿಮ್ಮ ಅತ್ತೆ ಜೊತೆ ನಿನಗೆ ಬಂದ ಐಡಿಯಾದ ಬಗ್ಗೆ ಹೇಳು ಅಂತ ಮಾತ್ರ ನನಗೆ ಹೇಳ್ಬೇಡ. ನಾನು ಮಾತಾಡಲ್ಲ ಎಂದು ಹೇಳಿ ಸೌದೆ ಹೊಡಿತಾ ಇರ್ತಾನೆ ಮೋಹನ್. ಈಗ ಹೇಗೆ ಮಾವಯ್ಯ? ಮುರಳಿಗೆ ಹೇಳು ಸೊಸೆ. ಮಗ ಅಂದ್ರೆ ಆ ತಾಯಿಗೆ ಅತಿಯಾದ ಪ್ರೀತಿ. ಮಗನ ಮಾತನ್ನ ಇಲ್ಲ ಅಂತ ಹೇಳಲ್ವಲ್ಲ. ಆದ್ರೆ ಮಗ ಎಂತಹ ಪರಿಸ್ಥಿತಿಯಲ್ಲಿಯೂ ಈ ಐಡಿಯಾ ನಿಂದು ಅಂತ ಹೇಳದ ಹಾಗೆ ನೋಡ್ಕೋ. ಸರಿ ಮಾವಯ್ಯ ಎಂದು ಹೇಳಿ ಅಲ್ಲಿಂದ ಕಾಣಿಸುತ್ತಿರುವ 2 ಬುಟ್ಟಿಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ರವಳಿ. ಮೋಹನ್ ರಾವ್ ಸೌದೆ ಹೊಡಿತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಗಂಡ ಹೆಂಡತಿ ರವಳಿ ಮುರಳಿ ಸೇರಿ ಬುಟ್ಟಿ ಹಿಡ್ಕೊಂಡು ಹೊರಗೆ ಬರ್ತಾರೆ. ರವಳಿ, ಅಮ್ಮನ್ ಜೊತೆ ಜಗಳ ಏನಕ್ಕೆ ಹೇಳು? ನನಗೆ ಹೇಳಿದ ಮಾತನ್ನೇ ಅಮ್ಮಂಗೆ ಹೇಳು. ನೀನ್ ಹೇಳ್ತಾ ಇರೋ ವಿಷಯ ನಮ್ಗೆ ಕೆಲ್ಸಕ್ಕೆ ಬರೋದೇ ಅಲ್ವಾ ಎಂದು ಅಮ್ಮ ಕೂಡ ಅರ್ಥ ಮಾಡ್ಕೋತಾಳೆ. ನಿನಗೆ ಸಪೋರ್ಟ್ ಮಾಡ್ತಾಳೆ. ಅತ್ತೆ ನನ್ನನ್ನ ನೋಡಿದ್ರೇನೆ ಉರಿತಾಳೆ ರೀ. ಇನ್ನು ನಾನ್ ಹೇಳೋದ್ ಕೂಡ ಕೇಳ್ತಾಳ? ಒಂದು ವೇಳೆ ನನ್ನ ಟೈಮ್ ಚೆನ್ನಾಗಿಲ್ಲದೆ ಕೇಳಿದ್ರು ಅದಕ್ಕೆ ಒಪ್ಕೋತಾರ? ಈ ಮನೆಯಲ್ಲಿ ಯಾವ ನಿರ್ಣಯವಾದ್ರೂ ನಾನೇ ತಗೋಬೇಕು, ನನ್ ಮಾತೇ ಕೇಳ್ಬೇಕು, ನನ್ನ ಹಿರಿತನನೇ ಸಾಗ್ಬೇಕು ಅಂತಾಳೆ. ಪ್ರತಿ ಸಲ ಯಾಕೆ ಹಾಗೆ ಅಂದ್ಕೋತಾಳೆ ರವಳಿ? ಅಮ್ಮರಲ್ಲಿ ನೀರಿನ ಕಷ್ಟ ಬರ್ತವೆ ಅಂತ ಅಮ್ಮಂಗ್ ಮಾತ್ರ ತಿಳಿಯಲ್ವಾ ಹೇಳು? ನಿನಗೆ ಬಂದ ಆಲೋಚನೆಯನ್ನ ಹೇಳಿದ್ರೆ ಅಮ್ಮ ಖಚಿತವಾಗಿ ಒಪ್ಕೋತಾಳೆ ಅಂತ ನನ್ನ ನಂಬಿಕೆ. ಒಪ್ಕೊಂಡ್ರೆ ಕೆಲಸ ಶುರು ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ. ಅಷ್ಟೇ ಅಲ್ವಾ ನಿಮ್ಮ ಉದ್ದೇಶ? ಅತ್ತೆ ಸೊಸೆಯರ ಮಧ್ಯೆ ಕಿಚ್ಚು ಏನಕ್ಕೆ ಹೇಳು? ಈಗಾಗ್ಲೇ ಉರಿತಾ ಇರುವ ಕಿಚ್ಚು ಸಾಕಲ್ವಾ? ಸರಿ, ನೀವು ನನ್ ಗಂಡ, ನಾನು ನಿಮ್ಮ ಹೆಂಡತಿ. ನಿಮ್ಮ ಮಾತು ನಾನ್ ಕೇಳಿತಿರ್ಬೇಕು, ಕೇಳ್ತೀನಿ. ನಾನು ಕೂಡ ಆಗಾಗ ನಿನ್ ಮಾತು ಕೇಳ್ತಾ ಇದ್ದೀನಲ್ಲ ರವಳಿ. ಈಗ ನಾನು ಹೇಳ್ತಾ ಇರೋದು ನನ್ನೊಬ್ಬಳಿಗಾಗಿ ಅಲ್ವಲ್ಲ ರೀ, ನಮ್ಮೆಲ್ಲರಿಗಾಗಿ. ಇದಕ್ ಕೂಡ ಅತ್ತೆ ಅನುಮತಿ ಕೇಳ್ಕೋಬೇಕು. ಸರಿ, ಹೊರಗೆ ಹೋದ ಅತ್ತೆ ಬರುವವರೆಗೂ ನೀವು ಹೀಗೆ ಇರಿ. ನನಗೇನಕ್ಕೋ ನಿನ್ನ ಆಲೋಚನೆಗೆ ಅಮ್ಮ ನಿನ್ನ ಮೆಚ್ಕೋತಾಳೆ ಅನ್ನಿಸ್ತಾ ಇದೆ. ಎಲ್ರು ಮಲ್ಕೊಂಡು ಹಗಲು ಕನಸು ಕಾಣ್ತಾ ಇದ್ರೆ ನೀವು ಮಾತ್ರ ನಿಂತ್ಕೊಂಡು ಬುಟ್ಟಿ ಕೈಲಿ ಹಿಡ್ಕೊಂಡು ಕನಸು ಕಾಣ್ತಾ ಇದ್ದೀರಾ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ರವಳಿ. ನಾನು ಸಂಸಾರಕ್ಕೆ ಬಂದು 5 ವರ್ಷವಾಯ್ತು. ನಮ್ಗೆ 3 ವರ್ಷದ ಮಗು ಕೂಡ ಇದೆ. ಇದುವರೆಗೂ ಅತ್ತೆ ಯಾವ ದಿನವಾದ್ರೂ ನನ್ನ ಅಡಿಗೆ ಚೆನ್ನಾಗಿದೆ ಅಂತ ಏನು, ರಂಗೋಲಿ ಚೆನ್ನಾಗ್ ಹಾಕಿದೀಯ ಅಂತ ಕೂಡ ಹೇಳಿಲ್ಲ. ಹಾಗೆ ಹೇಳಿದ್ರೆ ನನಗೆ ಕೊಂಬು ಬರುತ್ತೆ, ಅದರಿಂದ ಅವಳನ್ನೇ ಗುದ್ದುತ್ತೀವಿ ಅಂತ ಭಯ. ಈ ಅತ್ತೆ ಸೊಸೆಯರ ಜಗಳ ಪ್ರತಿ ಮನೆಯಲ್ಲೂ ಇರೋದೇ ಅಲ್ವಾ ರವಳಿ? ನಮ್ಮ ಮನೆಯಲ್ಲಿ ಹೊಸದಲ್ವಲ್ಲ. ನನ್ನ ಮುಂದಾಲೋಚನೆ ಚೆನ್ನಾಗಿದೆಯಾ ಇಲ್ವಾ ಅದು ಮೊದಲು ಹೇಳಿ. ಚೆನ್ನಾಗಿದೆ ರವಳಿ. ಮೊದಲು ಟ್ಯಾಂಕ್ ಕಟ್ಕೊಂಡು ಅದರಲ್ಲಿ ನೀರ್ ತುಂಬಿಕೊಂಡ್ರೆ ಬಿಸಿಲು ಕಾಲದಲ್ಲಿ ನಮ್ಗೆ ಕೆಲ್ಸಕ್ ಬರುತ್ತೆ ಅಂತ ಹೇಳ್ತಾ ಇದೀಯಲ್ವಾ? ಹೌದು ರೀ. ಆದರೆ ಈ ಆಲೋಚನೆ ಆಗ್ಲಿ, ಈ ಐಡಿಯಾ ಆಗ್ಲಿ ನಂದು ಅಂತ ಹೇಳ್ಬೇಡಿ, ನಿಮ್ದು ಅಂತಾನೆ ಹೇಳಿ. ಆಗ್ಲೇ ಅತ್ತೆ ಒಪ್ಕೋತಾರೆ. ಹಾಗೆ ರವಳಿ, ಹೇಗಾದ್ರೆ ಹಾಗೆ ಹೇಳು. ನೀನು ಅಂದ್ಕೊಂಡಿದ್ದು ಸಾಧಿಸ್ಬೇಕು. ನಮಗೆ ನೀರಿನ ಕಷ್ಟ ಬಾರದ ಹಾಗಿರ್ಬೇಕು ಎಂದು ಅನ್ನುತ್ತಾ ಇರುವಾಗೆ ಹೊರಗೆ ಹೋದ ತಾಯಿ ಸುಭದ್ರ ಬರುತ್ತಾಳೆ. ಮನೆಯ ಮುಂದೆ ಬುಟ್ಟಿ ಜೊತೆ ನಿಂತ್ಕೊಂಡ ಮಗ ಸೊಸೆನ ನೋಡ್ತಾಳೆ. ತನ್ನಲ್ಲಿ ತಾನು, ಇವನು ಮತ್ತೆ ಹೆಂಡತಿ ಸೆರಗಿ ಹಿಡ್ಕೊಂಡು ಹೊರಟಿದ್ದಾನೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಸ್ವಲ್ಪ ಕೋಪದಿಂದ, ಎಲ್ಲಿಗೆ ಮಗನೇ ಬುಟ್ಟಿ ಹಿಡ್ಕೊಂಡು ಹೊರಟಿದ್ದೀರಾ
ಎಂದು ಕೇಳುತ್ತಲೇ ಮುರಳಿ ಭಯಪಡುತ್ತಾ ಬಾಯಿ ಜಾರುತ್ತಾನೆ. ಅಸಲು ವಿಷಯ ತಿಳಿಸಿಬಿಡುತ್ತಾನೆ. ಅದೇ ಅಮ್ಮ, ಬಿಸಿಲು ಕಾಲ ಬಂತಲ್ವಾ, ನೀರಿನ ಕಷ್ಟ ಮೊದಲಾಗುವ ಹಾಗಿದೆ. ಮನೆ ಮುಂದೆ ಟ್ಯಾಂಕ್ ಕಟ್ಕೊಂಡು ನೀರು ಉಳಿತಾಯ ಮಾಡೋಣ, ಕಷ್ಟ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ರವಳಿ ಹೇಳಿದ್ಲು. ಅದಕ್ಕೆ ಎಂದು ಪೂರ್ತಿಯಾಗಿ ಹೇಳುವ ಮೊದಲು ಸುಭದ್ರ ಸೇರ್ಕೊಂಡು, ಅದಕ್ಕೆ ಅಂತ ಸೊಸೆ ಏನ್ ಹೇಳಿದ್ರು ಅದು ಮಾಡ್ತೀಯಾ? ಆದ್ರೂ ನನ್ನ ಅನುಭವದಷ್ಟು ವಯಸ್ಸಿಲ್ಲ ಇವಳಿಗೆ. ಬಿಸಿಲು ಕಾಲದಲ್ಲಿ ನೀರಿನ ಕಷ್ಟ ಬರುತ್ತೆ ಅಂತ ನಂಬ್ತೀಯಾ? ಇದಕ್ಕೂ ಮೊದಲು ಬಿಸಿಲು ಬಂದಿಲ್ವಾ? ನೀರಿನ ಕಷ್ಟ ಬಂದಿತ್ತಾ? ಅದಲ್ಲ ಅತ್ತೆ, ಕಾಲ ಯಾವತ್ತು ಒಂದೇ ತರ ಇರಲ್ವಲ್ಲ. ಈ ವರ್ಷ ಬಿಸಿಲು ತುಂಬಾ ಹೆಚ್ಚಾಗಿದೆ. ನೀರಿಲ್ಲದೆ ಮಹಾ ನಗರಗಳೇ ವಿಲವಿಲ ಅಳ್ತಾ ಇದ್ದಾವೆ. ಜನಗಳು ವಲಸೆ ಹೋಗ್ತಾ ಇದ್ದಾರೆ. ಮುಂಜಾಗ್ರತೆಯಾಗಿ ಒಂದು ಟ್ಯಾಂಕ್ ಕಟ್ಕೊಂಡು ನೀರು ಉಳಿತಾಯ ಮಾಡೋಣ ಅತ್ತೆ. ತಮ್ಮ ಉಚಿತ ಸಲಹೆ ತಮ್ಮ ಹತ್ರನೇ ಇಟ್ಕೊಳ್ಳಿ ಸೊಸೆ. ನಾನು ಇದುವರೆಗೂ ಈ ಊರಿನಲ್ಲಿ ನೀರಿನ ಬರ ನೋಡಿಲ್ಲ. ಎಂತಹ ನೀರಿನ ಕಷ್ಟನೂ ಬರಲ್ಲ. ಬಾಯಿ ಮುಚ್ಕೊಂಡು ಮನೆಯೊಳಗ್ ಬಾ ಅನ್ನುತ್ತಲೇ ಮುರಳಿ ಭಯಪಟ್ಟು ಕೈಯಲ್ಲಿರುವ ಬುಟ್ಟಿಯನ್ನು ಬೀಳಿಸಿ ಮೌನವಾಗಿ ಒಳಗಡೆಗೆ ಹೊರಟು ಹೋಗುತ್ತಾನೆ. ನನ್ ಮಾತು ಕೇಳಿ ಅತ್ತೆ. ಹೇಳಿದ ಕೆಲಸ ಮಾಡು ಸಾಕು, ತಲೆ ಉಪಯೋಗಿಸ್ಬೇಡ, ಹೋಗು ಎಂದು ಹೇಳಿ ಸುಭದ್ರ ಒಳಗಡೆಗೆ ಹೊರಟು ಹೋಗುತ್ತಾಳೆ. ದುಃಖದಿಂದ ಸೊಸೆ ರವಳಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿದೆ. ಬಿಸಿಲು ಹೆಚ್ಚಾಗುತ್ತಾ ಇದೆ. ನದಿ, ಕೆರೆ, ಕುಂಟೆ ಒಣಗಿ ಹೋಗುತ್ತವೆ. ಆ ಊರಿನಲ್ಲಿ ನೀರಿನ ಕ್ಷಾಮ ಎದುರಾಗುತ್ತದೆ. ಸೊಸೆ ರವಳಿಯ ನಡವಳಿಕೆಯಲ್ಲಿ ಬದಲಾವಣೆ ಬರುತ್ತದೆ. ಆಗ ಸುಭದ್ರ, ನೋಡ್ತಾ ಇದ್ರೆ ಈ ದಿಕ್ಕಿಲ್ಲದ ಸೊಸೆ ಹೇಳಿದ ಹಾಗೆ ನಡೆಯೋ ಹಾಗಿದೆಯೇ? ನೀರಿನ ಕಷ್ಟ ತಪ್ಪೋ ಹಾಗಿಲ್ಲ. ಬಹಳ ಜನ ಊರ್ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ. ಈಗ ನಾನು ಸೊಸೆಗೆ ಮುಖನ ಹೇಗೆ ತೋರಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಸೊಸೆ ರವಳಿಗೆ ತನ್ನ ಕೆಲಸವನ್ನು ಹೇಳದೆ ಮಾಡ್ಕೋತಾ ಇರ್ತಾಳೆ. ಮಾರನೇ ದಿನ ರವಳಿಯನ್ನು ನೋಡ ಹೋಗ್ಬೇಕು ಅಂತ ಕಮಲ ಬರ್ತಾಳೆ. ಆದ್ರೆ ಮನೆ ಹೊರಗೆ ರವಳಿಯ ಅತ್ತೆ ಸುಭದ್ರ ಎದುರಾಗುತ್ತಾಳೆ. ಚಿಕ್ಕಮ್ಮ, ರವಳಿ ಇದ್ದಾಳ? ಮನೇಲಿ ಬಿದ್ದು ತಿನ್ನೋದೇ ಅಲ್ವಾ ಅವಳ ಕೆಲ್ಸ. ಮನೇಲಿ ಇಲ್ದೆ ಎಲ್ಗ್ ಹೋಗ್ತಾಳೆ? ಇಷ್ಟಕ್ಕೂ ನೀನು ಬಂದ ವಿಷಯವೇನು? ಕೊನೆ ನೋಟ ಅಲ್ವಾ, ಒಂದ್ಸಲ ರವಳಿನ ನೋಡ್ ಹೋಗೋಣ ಅಂತ ಬಂದೆ ಚಿಕ್ಕಮ್ಮ. ಕೊನೆ ನೋಟ ನಿನಗ ಅವಳಿಗ? ನನಗೆ ಚಿಕ್ಕಮ್ಮ. ಊರಿನಿಂದ ಹೊರಟು ಹೋಗ್ತಾ ಇದೀವಲ್ಲ, ಒಂದು ಸಲ ರವಳಿನ ನೋಡ್ ಹೋಗೋಣ ಅಂತ ಈ ಕಡೆ ಬಂದೆ. ಬದುಕು ಬಾಳೋದಕ್ಕೆ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದೆಯಲ್ಲ ಕಮಲ, ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂತ ನನ್ನಂತ ದೊಡ್ಡವರ ಮುಖ ನೋಡಿ ಹೊರಟ್ರೆ ಚೆನ್ನಾಗಿರುತ್ತೆ ಹೊರತು ಮುಂಗ್ಸಿ ಮುಖ ಇಟ್ಕೊಂಡಿರುವ ರವಳಿನ ನೋಡಿ ಹೋದ್ರೆ ಇನ್ನು ಬದುಕಿನ ಹಡಗು ಮುಂದ್ ಹೋದಾಗೆ. ಯಾಕೆ ತಲೆನೋವು ಕಮಲ? ಅವಳು ಬರೋ ಮೊದ್ಲೇ ಹೊರಟೋಗು. ಹೇಗೂ ನನ್ನ ನೋಡಿದ್ಯಲ್ಲ, ಇನ್ನು ನಿನಗೆಲ್ಲ ಶುಭನೇ ಎಂದು ಅನ್ನುತ್ತಾ ಇರುವಾಗ ಸೊಸೆ ರವಳಿ ಅವರ ಹತ್ರಕ್ಕೆ ಬರ್ತಾಳೆ. ನಾನು ಬರುವವರೆಗೂ ಹೊಡ್ಕೊಂಡ ಸ್ವಂತ ಡಬ್ಬ ಸಾಕು ಕಮಲ, ಜಾಸ್ತಿ ಹೊಡಿಬೇಡ, ಡಬ್ಬ ಒಡೆದೋಗುತ್ತೆ, ಕೆಲ್ಸಕ್ಕೆ ಬಾರ್ದ ಹಾಗೆ ಆಗುತ್ತೆ ಎಂದು ಸಟೈರ್ ಕಮೆಂಟ್ ಹಾಕುತ್ತಾಳೆ ರವಳಿ. ಅದನ್ನು ಕೇಳಿ ಅತ್ತೆ ಸುಭದ್ರ ಮೂತಿಯನ್ನ 3 ಪಟ್ಟು ಮುದುಡಿಸ್ಕೊಂಡು, ಎಲ್ಲಿಗ್ ಹೋದ್ರು ಅತ್ತೆನ ಚೆನ್ನಾಗಿ ನೋಡ್ಕೋ, ಬಂಗಾರದಂತ ಮಗ ನಾನ್ ಹಿಂಗ್ ಕೊಟ್ಟಿದ್ದಾಳೆ, ದಿನಾನು ಬೆಳಿಗ್ಗೆ ಎದ್ದು ನಿನ್ನ ಅತ್ತೆ ಕಾಲ್ ತೊಳೆದು ನೀರನ್ನ ತಲೆ ಮೇಲೆ ಹಾಕೋ ಎಂದು ಹೇಳುತ್ತಲೇ ವ್ಯಂಗ್ಯವಾಗಿ ಕಮಲ, ಹಾಗೆ ತೊಳೆಯೋದಕ್ಕೆ ಸರಿಬೇಕಾದ ನೀರ್ ಬೇಕಂತಲೇ ಅಲ್ವಾ ಚಿಕ್ಕಮ್ಮ ಪಟ್ನಕ್ ಹೋಗ್ತಾ ಇರೋದು? ಅಲ್ಲಿಗೆ ಹೋದ್ಮೇಲೆ ಬೀದಿ ಕೊಳಾಯಿ ನೀರು ಎಲ್ಲಿ ಕಂಡ್ರೆ ಅಲ್ಲಿ ತಗೊಂಡ್ ಬಂದು ಕಾಲ್ ತೊಳೆಯುವ ಕೆಲ್ಸದ ಮೇಲೆ ಇರ್ತೀನಿ, ಸರಿನಾ ಚಿಕ್ಕಮ್ಮ ಎಂದು ಅನ್ನುತ್ತಾಳೆ ಕಮಲ. ಏನು ಮಾತನಾಡದೆ ಸುಭದ್ರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕಮಲ ರವಳಿ ಸ್ವಲ್ಪ ಹೊತ್ತು ಮಾತನಾಡಿಕೋತಾರೆ. ಕಣ್ಣೀರು ಹಾಕಿಕೊಂಡು ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಒಂದು ದಿನ ರವಳಿ 2 ಕೊಡ ಹಿಡಿದುಕೊಂಡು ಸುಭದ್ರಳ ಹತ್ರ ಬರ್ತಾಳೆ. ವಿಷಯ ಅರ್ಥವಾಗುತ್ತೆ ಸುಭದ್ರಳಿಗೆ. ಈಗ ನಾವು 2 ಕಿಲೋಮೀಟರ್ ದೂರದಲ್ಲಿರುವ ಮಂದಾರಪಲ್ಲಿ ಗ್ರಾಮದಿಂದ ನೀರ್ ತಗೊಂಡ್ಬರ್ಬೇಕಾ ಸೊಸೆ? ಹೌದು ಅತ್ತೇವ್ರೆ, ತಮ್ಮ ದೊಡ್ಡಸ್ತಿಕೆ ಹಾಗೆ ಅಳಿಸಿದೆ, ಮತ್ತೆ ಏನ್ ಮಾಡೋದು, ತಪ್ಪಲ್ವಲ್ಲ, ಮಾಡ್ಕೊಂಡವ್ರಿಗೆ ಮಾಡ್ಕೊಂಡಷ್ಟು ಎಂದು ಹೇಳುತ್ತಲೇ ಸುಭದ್ರ ಏನೋ ಮಾತನಾಡದೆ ಕಾಡಿನ ಮಾರ್ಗದ ಮೂಲಕ ನಡೆದುಕೊಂಡು ಪಕ್ಕದ ಊರಿಗೆ ಹೋಗಿ 2 ಕೊಡ ನೀರು ಹಿಡಿದುಕೊಳ್ಳುತ್ತಾರೆ. ಅತ್ತೆ 1 ನಿಮಿಷ ಎನ್ನುತ್ತಾ 2 ಕೊಡಗಳನ್ನು ಸುಭದ್ರಳ ನೆತ್ತಿ ಮೇಲೆ ಇಡ್ತಾಳೆ ರವಳಿ ಕೋಪದಿಂದ. ಇದೇನೇ, ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಿ ಎಂದು ಹುಷಾರಾಗಿ ತನಗೆ ಬಿಸಿಲು ತಾಗದ ಹಾಗೆ ಕೊಡೆ ಹಿಡಿದುಕೊಂಡು ಮುಂದಕ್ಕೆ ನಡೆದುಕೊಂಡು ಹೋಗುತ್ತಾ ಇದ್ದರೆ, ಕೆಂಪನೆಯ ಬಿಸಿಲಿನಲ್ಲಿ ಅತ್ತೆ ಸುಭದ್ರ 2 ಕೊಡಗಳನ್ನು ನೆತ್ತಿ ಮೇಲೆ ಹಿಡ್ಕೊಂಡು ದುಃಖದಿಂದ ನಡೆಯುತ್ತಾ, ಒಳ್ಳೇದನ್ನ ಯಾರು ಹೇಳಿದ್ರು ಕೇಳ್ಬೇಕು, ಇಲ್ಲ ಅಂದ್ರೆ ಸಲ್ಲಿಸಲೇಬೇಕಾಗತ್ತೆ ಬಹಳ ದಂಡ ಎಂದು ದುಃಖದಿಂದ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ.